ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ದ್ರಾಕ್ಷಿ ಮೇಳ, ಹಲಸು ಮೇಳದಷ್ಟೇ ಮಾವು ಮೇಳವು ಫೇಮಸ್. ತೋಟಗಾರಿಕೆ ಇಲಾಖೆ ನಡೆಸುವ ಹಣ್ಣುಗಳ ಮೇಳಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇದರಂತೆ ಸೀಸನ್ಗೆ ತಕ್ಕಂತೆ ಬೆಂಗಳೂರು ಸುತ್ತಮುತ್ತ ಮಾವು ಮೇಳವು ನಡೆಯುತ್ತೆ. ಯಲಹಂಕದಲ್ಲಿ ಕಳೆದ 3-4 ವರ್ಷಗಳಿಂದ ನಡೆಯುತ್ತಿರುವ ಮಾವು ಮೇಳ. ಬೇಸಿಗೆಯ ಮಾವು ಸೀಸನ್ನಲ್ಲಿ ನಡೆಯುವ ಮಾವು ಮೇಳಕ್ಕೆ ನೀರಸ ಪ್ರತಿಕ್ರಿಯೆ. ಯಲಹಂಕ ಉಪನಗರದ ಹಳೆಯ ಆರ್ಟಿಒ ಕಚೇರಿ ಮೈದಾನದ ಮಾವು ಮೇಳಕ್ಕೆ ಜನರೇ ಇಲ್ಲ. ಕಾಲಿಡಲು ಸಾಕಾದಷ್ಟು ಜನರಿರ್ತಾ ಇದ್ದ ಮಾವು ಮೇಳಕ್ಕೆ ಹೆಚ್ಚಿನ ವ್ಯಾಪಾರಿಗಳೇ ಬಂದಿಲ್ಲ. ಒಳ್ಳೆಯ ಫಸಲು ಬಾರದಿದ್ದದನ್ನ ವ್ಯಾಪಾರಿಗಳ ನಿರಾಸಕ್ತಿಗೆ ಕಾರಣ. 50ರಿಂದ 100 ಮಳಿಗೆಗಳು ಯಲಹಂಕ ಮಾವು ಮೇಳಕ್ಕೆ ಬರ್ತಾ ಇದ್ವು. ಈ ವರ್ಷ ಕೇವಲ 4 ಅಂಗಡಿಗಳನ್ನ ಮಾತ್ರ ತೆರೆಯಲಾಗಿದೆ. ಪ್ರಾರಂಭದಲ್ಲಿ 20 ಅಂಗಡಿ ತೆರೆಯಲಾಗಿತ್ತು. ಈಗ ಕೇವಲ 4 ಮಳಿಗೆ ಮಾತ್ರ ತೆರೆದಿದೆ. ಗ್ರಾಹಕರಿಲ್ಲದೆ, ವ್ಯಾಪಾರವಿಲ್ಲದೆ 15ಕ್ಕೂ ಹೆಚ್ಚು ಮಳಿಗೆ ಕ್ಲೋಸ್. ಉಳಿದ 4 ಮಳಿಗೆಯಲ್ಲಿ ಕಡಿಮೆ ವ್ಯಾಪಾರ. ಮಾವಿನ ಹಣ್ಣಿನ ದುಪ್ಪಟ್ಟು 3 ಪಟ್ಟು ಬೆಲೆಯೇ ಜನ ಬಾರದಿರಲು ಕಾರಣ. ಕಳೆದ ವರ್ಷ 50 ರೂಪಾಯಿ ಕೆಜಿ ತೋತಾಪುರಿ ಈ ಸಲ 100 ರೂಪಾಯಿ ಆಗಿದೆ. 70 ರೂಪಾಯಿ ಇದ್ದ ಬಾದಾಮಿ ಈ ವರ್ಷ 150 ರೂಪಾಯಿ ಆಗಿದೆ. ಇದ್ದ ಮಲ್ಲಿಕಾ ಈ ವರ್ಷ 150 ರೂಪಾಯಿ ಆಗಿದೆ. 150 ರೂಪಾಯಿ ಇದ್ದ ಮಲಗೋವ ಈ ವರ್ಷ 250 ರೂಪಾಯಿ ಆಗಿದೆ. ಕಳೆದ ವರ್ಷ 50 ರೂಪಾಯಿ ಇದ್ದ ಮಾವಿನ ರಾಜ ರಸಪುರಿ ಈ ವರ್ಷ ಬರೋಬ್ಬರಿ 100 ರೂಪಾಯಿ ಆಗಿದೆ. ಮಾವಿನ ಹಣ್ಣಿನ ದುಪ್ಪಟ್ಟು ಬೆಲೆಯಿಂದ ಜನಸಾಮಾನ್ಯ ಮಾವು ಮೇಳಕ್ಕೆ ಬರ್ತಾ ಇಲ್ಲ. ಮೇ 15ರಿಂದ ಪ್ರಾರಂಭವಾದ ಯಲಹಂಕ ಮಾವು ಮೇಳ ಮೇ 19ರವರೆಗೂ ನಡೆಯಲಿದೆ. ಬೆಂಗಳೂರು ಶಾಪಿಂಗ್ ಫೆಸ್ಟ್ ಆಯೋಜನೆಯ ಯಲಹಂಕ ಮಾವು ಮೇಳ ಸಿಹಿಯಾಗಬೇಕಾಗಿದ್ದ ಮಾವು ಬೆಲೆ ಏರಿಕೆಯಿಂದ ಕಹಿಯಾಗಿದೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿತ್ತು. ಒಮ್ಮೆ ಭೇಟಿ ಕೊಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು 57. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900 98215 ಹಾಗೂ 984 545 1196.
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.